ಖುಷಿ ನೋಡ್ರಿ ನಾವು ಅಮ್ಮಂಗೆ ಏರ್ಪೋರ್ಟ್ ನೋಡಿದೆ ಅಂತ. ಆವಾಗ ಹಳ್ಳಿಲಿದ್ದಾಗ ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ, ಕೃಷಿ ಮಾಡಬೇಕಾದ್ರೆ ಆಕಾಶದಲ್ಲಿ ಅದನ್ನು ಏರೋಪ್ಲೇನ್ ಓಡಾಡಿದ್ರೆ ಸಾಕು, ನೋಡ್ಬಿಟ್ಟು ಒಂದೇ ಒಂದ್ಸಲ ಕರ್ಕೊಂಡೋಗ್ರು, ದೂರದಿಂದ ನೋಡ್ಬಿಡ್ತೀನಿ ಶಾಕ್ ಹಾಕೊಂಡ್ರು ಅಂತಿದ್ಲು. ಇವಾಗ ನೋಡಿದ್ರೆ ರಮಾಮಣಿ ಹತ್ತಿದ್ರೆ ಫ್ಲೈಟು, ಇಳಿದ್ರೆ ಫ್ಲೈಟು, ಹತ್ತಿದ್ರೆ ಫ್ಲೈಟು, ಇಳಿದ್ರೆ ಫ್ಲೈಟು. ಬಸ್ಸು ಟ್ರೈನ್ ಮರ್ತೇ ಬಿಟ್ಟವಳೆ ಅಮ್ಮ. ಎಷ್ಟನೇ ಸಲ ಗೊತ್ತಾ ಬಂದಿರೋದು ಇದು? ಆಲ್ರೆಡಿ 10ನೇ ಸತಿ ನಾವು ಅಮ್ಮನ್ನ ಫ್ಲೈಟಲ್ಲಿ ಓಡಾಡಿಸ್ತಿರೋದು ಕರ್ಕೊಂಬಂದು. ಗ್ರೇಟ್. ನನಗಂತೂ ಸಖತ್ ಖುಷಿ ಆಗ್ತಿದೆ. ಅಹಂಕಾರ ಅಲ್ಲ, ಸೊ ತುಂಬ ಖುಷಿ ಆಗ್ತಿದೆ. ನಿಂಗೆ ಖುಷಿ ಆಗ್ತಿದ್ದೀನಮ್ಮ? ನನ್ನ ಜ್ಞಾಪಕ ಇಲ್ಲ. ಖುಷಿ ಆಗ್ತಿದ್ಯಾ ಅಂದೆ? ಖುಷಿ ಏನೋ ಹೋಗುತ್ತೆ, ನನ್ನ ಜ್ಞಾಪಕನೇ ಇಲ್ಲ. ಆಯಿತು, ಇವಾಗ ಏರ್ಪ್ಲೇನಲ್ಲಿ ಓಡಾಡ್ತಿರೋದು ಖುಷಿನಾ ಇಲ್ವಾ? ನಾನು ಕೇಳ್ತಿರೋದು ಖುಷಿನಾ ಇಲ್ವಾ? ಖುಷಿ ಇದೆ, ನನ್ನ ಜ್ಞಾಪಕ ಇಲ್ಲ ಅಂತ ಗೊತ್ತಿಲ್ಲ. ಖುಷಿ ಇದೆ ಆದರೆ ಜ್ಞಾಪಕ ಇಲ್ವಾ ಅಂತ. ಯಾವುದು ಹಳೆ ಸೀರೆ, ಹಳೆ ಬಟ್ಟೆ? ಇದು ಹಳೆ ಬಟ್ಟೆನಾ? ಹೊಸ್ದಾಗಿ ಕೊಡಿಸಿದ್ದ ಹಳೇದ ನಿಂಗಿದು? ಹಳೇದು. ಎಲ್ಲಿ ಕೊಡಿಸಿದ್ದು ಇದನ್ನ? ಯಾರು ಕೊಡಿಸಿದ್ರು ಇದನ್ನ? ಯಾರು ಕೊಡಿಸಿದ್ದು ಇದನ್ನ? ನೀನೇ ಕೊಡಿಸಿದ್ದು ಯಾವಾಗ? ಇಲ್ಲಿ ಇನ್ನೂ ಕೊಡಿಸಿದ್ದು 1 ತಿಂಗಳು ಆಗಿಲ್ಲ. ಹಳೆ ಬಟ್ಟೆ ಅಂದ್ಬಿಟ್ಟಲ್ಲ ರಾಮಮ್ಮನಿ ನೀನು. ಏನು ಮಾಡೋಣ ನಾನು? ಖುಷಿ ನೋಡ್ರಿ ನಾವು ಅಮ್ಮಂಗೆ ಏರ್ಪೋರ್ಟ್ ನೋಡಿದೆ ಅಂತ.